ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ರೈಲ್ವೆ ಡಿಪಾರ್ಟ್ಮೆಂಟ್ ಏನಿದೆ, ಸೆಂಟ್ರಲ್ ರೈಲ್ವೆ ಏನಿದೆ, ಅದರಲ್ಲಿರುವಂತಹ ಇಂಜಿನಿಯರ್ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ಜಾಬ್ನ ನೋಟಿಫಿಕೇಷನ್ನ ಮೊದಲು ನಿಮಗೆ ತಲುಪ್ತದೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿರುವಂತಹ ಇಂಜಿನಿಯರಿಂಗ್ ಹುದ್ದೆ ಏನಿದೆ ಅದರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾವುದು ಅಂತ ನೋಡೋದಾದರೆ 27 ಜುಲೈ 27ನೇ ತಾರೀಕಿಗೆ ಅಪ್ಲಿಕೇಶನ್ನು ಸ್ಟಾರ್ಟ್ ಆಗಿದೆ ಹಾಕಲಿಕ್ಕೆ. ಇನ್ನು ಕೊನೆಯ ದಿನಾಂಕ ಯಾವುದು ಅಂತೇಳಿ ನೋಡೋದಾದರೆ 29ನೇ ತಾರೀಕು ಆಗಸ್ಟ್, ಅಂದರೆ ಆಗಸ್ಟ್ 29ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತದೆ. ಮತ್ತು ಏನಾದರೂ ಕರೆಕ್ಷನ್ ಏನಾದರೂ ಇದ್ದರೆ 30ನೇ ತಾರೀಕಿಂದ ಸೆಪ್ಟೆಂಬರ್ 9ನೇ ತಾರೀಕು ತನಕ ಅವಕಾಶ ಇದೆ. ಏನಾದರೂ ತಪ್ಪೇನಾದರೂ ಆಗಿದ್ದರೆ ಹಾಕುವಾಗ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಟೈಮ್ ಕೊಟ್ಟಿದ್ದಾರೆ. ಇನ್ನು ಅರ್ಜಿಯನ್ನು ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೀವು. ಇನ್ನು ಪೋಸ್ಟ್ ಡೀಟೇಲ್ಸ್ ನೋಡೋದಾದರೆ ಕೆಮಿಕಲ್ ಸೂಪರ್ವೈಸರ್ ರಿಸರ್ಚ್ ಆ್ಯಂಡ್ ಮೆಟಲರ್ಜಿಕಲ್ ಸೂಪರ್ವೈಸರ್ ರಿಸರ್ಚ್ ಈ ಹುದ್ದೆ ಖಾಲಿ ಇರುವಂಥದ್ದು. ಪೇ ಸ್ಕೇಲ್ ನೋಡೋದಾದರೆ ಇದು 7th ಪೇ ಸ್ಕೇಲ್ ಆಗಿರ್ತದೆ. ಇದು ಸ್ಯಾಲ್ರಿ ಎಷ್ಟು ಅಂತ ನೋಡೋದಾದರೆ 44,900 ಸ್ಯಾಲ್ರಿ ಇರುತ್ತೆ. ಏಜ್ ಲಿಮಿಟು 18 ವರ್ಷದಿಂದ 36 ವರ್ಷ ತನಕ ಏಜ್ ಲಿಮಿಟ್ ಇದೆ. ಮತ್ತು ಇದು ಈ ಪೋಸ್ಟು ಟೋಟಲ್ ಪೋಸ್ಟು 17 ಪೋಸ್ಟ್ ಇದೆ. ಈ ಪೋಸ್ಟಿಂಗ್ ಏನಿದೆ ಇದರಲ್ಲಿ 17 ಇದೆ. ಅದು ಗೋರಖ್ಪುರದಲ್ಲಿ ಮಾತ್ರ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು ಗೋರಖ್ಪುರ ಏನಿದೆ ಅಲ್ಲಿ ಮಾತ್ರ ಖಾಲಿ ಇರುವಂಥದ್ದು. ಇನ್ನು ಎರಡನೇ ಹುದ್ದೆ ನೋಡೋದಾದರೆ ಜೂನಿಯರ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಆಫ್ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಆ್ಯಂಡ್ ಕೆಮಿಕಲ್ ಆ್ಯಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ ಈ ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಪೇ ಸ್ಕೇಲ್ ಲೆವೆಲ್ ನೋಡೋದಾದರೆ 6th ಲೆವೆಲ್ ಆಗಿರ್ತದೆ. ಇದು ಸ್ಯಾಲ್ರಿ ನೋಡೋದಾದರೆ 35,400 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಇನ್ನು ಏಜ್ ಲಿಮಿಟ್ 18 years to 36 years ಏಜ್ ಲಿಮಿಟ್ ಇರುತ್ತೆ. ಟೋಟಲ್ ವೇಕೆನ್ಸಿ ಎಷ್ಟು ಇದೆ ಅಂತೇಳಿ ನೋಡೋದಾದರೆ 7,951, ಅಂದರೆ 7,951 ಹುದ್ದೆ ಖಾಲಿ ಇರುವಂಥದ್ದು. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತೇಳಿ ನೋಡೋದಾದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಎಕ್ಸಾಮ್ ಮಾಡ್ತಾರೆ. ಅಂದರೆ 2 ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಫಸ್ಟ್ ಸ್ಟೇಜ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಅಂತ ಇರುತ್ತೆ. ಮತ್ತು ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂದರೆ ಕಾಲ್ ಮಾರ್ಕ್ಸ್ ನೆಗೆಟಿವ್, ಅಂದರೆ ಏನೋ ತಪ್ಪು ಏನಾದರೂ ಮಾರ್ಕ್ ಮಾಡಿದರೆ ಅದು ಅಂದರೆ 0.25 ಏನಿದೆ ಆ ಮಾರ್ಕ್ಸನ್ನು ಅವರು ಕಟ್ ಮಾಡ್ಕೊಳ್ತಾರೆ. ಅಂದರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತದೆ, ಆಬ್ಜೆಕ್ಟಿವ್ ಕ್ವಶನ್ಸ್ ಆಗಿರ್ತದೆ. ಇನ್ನು ಎಕ್ಸಾಮಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳೇನಿದ್ದಾರೆ ಅವರಿಗೆ ತರಬೇತಿ ಇರುತ್ತದೆ. ತರಬೇತಿ ಟೈಮಲ್ಲಿ ಅವರಿಗೆ ಸ್ಟೈಪೆಂಡನ್ನು ಕೊಡ್ತಾರೆ. ಇನ್ನು ಅಂತಿಮವಾಗಿ ನೇಮಕಗೊಂಡ ಆಯ್ಕೆಯಾದ ಅಭ್ಯರ್ಥಿಗಳೇನಿದ್ದೀರಾ ಅವರಿಗೆ ಪ್ರಾದೇಶಿಕ ಸೇನೆ ಏನಿದೆ, ಸೇನೆಯ ರೈಲ್ವೆ ಇಂಜಿನಿಯರ್ಸ್ ಘಟಕ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವರು ಜವಾಬ್ದಾರಿ ಆಗಿರ್ತಾರೆ. ಅಂದರೆ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇನ್ನು SC/ST ಅಭ್ಯರ್ಥಿಗಳೇನಿದ್ದೀರಾ ಅವರಿಗೆ ಈ CBT ಎಕ್ಸಾಮ್ ಏನಿದೆ ಇದಕ್ಕೆ ಹೋಗುವಾಗ CBT ಎಕ್ಸಾಮ್ ಇರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ಬೋದು, ಅಥವಾ ಮೆಡಿಕಲ್ ಎಕ್ಸಾಮ್ ಇರ್ಬೋದು. ಈ ಎಕ್ಸಾಮ್ಗೆ ಹೋಗುವಾಗ ಅವರ ರೈಲ್ವೆ ಪ್ರಯಾಣ ಏನಿದೆ, ಅಂದರೆ ದೂರದ ಊರಿಗೆ ಬೇರೆ ಕಡೆ ಎಕ್ಸಾಮ್ ಇದೆ ಅಂತ ಟ್ರೈನಲ್ಲೆಲ್ಲ ಹೋಗೋದಾದರೆ ಅವರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆ ಇರುತ್ತೆ. ಇನ್ನು ಎಕ್ಸಾಮ್ ಫೀಸ್ ಎಷ್ಟಿದೆ ಅಂತೇಳಿ ನೋಡೋದಾದರೆ OBC ಜನರಲ್ ಕ್ಯಾಟಗರಿ ಏನಿದ್ದೀರ ಆ ಮೇಲ್ ಕ್ಯಾಂಡಿಡೇಟ್ ಏನಿದ್ದಾರೆ ಅವರಿಗೆ 500 ರೂಪೀಸ್ ಫೀಸ್ ಇರುತ್ತೆ. ಮತ್ತು SC/ST ಫೀಮೇಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಟ್ರಾನ್ಸ್ಜೆಂಡರ್ ಏನಿದ್ದಾರೆ ಅವರಿಗೆ, ಮತ್ತು ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ ಅವರಿಗೆಲ್ಲ 250 ರೂಪೀಸ್ ಎಕ್ಸಾಮ್ ಫೀಸ್ ಇರುತ್ತೆ. ಮತ್ತು ಈ ಎಕ್ಸಾಮ್ ಫೀಸ್ನ ರೀಫಂಡ್ ಮಾಡ್ತಾರೆ. ಯಾವಾಗ ಅಂತ ಹೇಳಿದರೆ ಯಾರು CBT ಎಕ್ಸಾಮ್ನ ಅಟೆಂಡ್ ಮಾಡಿದವರಿಗೆ ಮಾತ್ರ ಅವರು ಈ 400 ರೂಪೀಸ್ ಅಮೌಂಟನ್ನು, ಅಂದರೆ ಅವರು ಬ್ಯಾಂಕ್ ಫೀಸ್ ಏನಿದೆ ಅದನ್ನೆಲ್ಲ ಡಿಡಕ್ಟ್ ಮಾಡಿಕೊಂಡು ಉಳಿದ ಅಮೌಂಟು 400 ಏನಿದೆ ಅದನ್ನು ಅಕೌಂಟಿಗೆ ನಮಗೆ ರೀಫಂಡ್ ಮಾಡ್ತಾರೆ. ಮತ್ತು SC/ST ಏನಿದೆ ಅವರಿಗೆ 250 ರೂಪೀಸ್ನ ರೀಫಂಡ್ ಮಾಡ್ತಾರೆ. ಅಂದರೆ ಅದು ಎಕ್ಸಾಮಲ್ಲಿ ಅಟೆಂಡ್ ಮಾಡಿರಬೇಕು. ಫಸ್ಟ್ CBT ಎಕ್ಸಾಮ್ ಏನಿದೆ ಅದಕ್ಕೆ ಅಟೆಂಡ್ ಮಾಡಿದವರಿಗೆ ಮಾತ್ರ ಎಕ್ಸಾಮ್ ಫೀಸ್ ಎಕ್ಸಾಮ್ದು ಅಮೌಂಟ್ ಏನಿದೆ ಅದು ರೀಫಂಡ್ ಆಗ್ತದೆ. ಇನ್ನು ಎಕ್ಸಾಮು ಹೇಗೆ ನಡೀತದೆ ಅಂತೇಳಿದರೆ ಫಸ್ಟ್ CBT ಎಕ್ಸಾಮ್ ಏನಿದೆ ಅದು 90 ಮಿನಿಟ್ಸ್ ನಡೆಯುವಂಥದ್ದು. ಟೋಟಲು 100 ಕ್ವಶನ್ಸ್ ಇರುತ್ತೆ. ಮತ್ತು ಸೆಕೆಂಡ್ CBT ಎಕ್ಸಾಮ್ ಏನಿದೆ ಇದು 120 ಮಿನಿಟ್ಸಿಗೆ ನಡೆಯುವಂಥದ್ದು. 150 ಕ್ವಶನ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್.
ಆಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ, ಅದನ್ನು ನೀವು ಅಟೆಂಡ್ ಮಾಡಬೇಕಾಗ್ತದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತೇಳಿ ನೋಡೋದಾದರೆ, ಕೆಮಿಕಲ್ ಆ್ಯಂಡ್ ಮೆಟಲಜಿಕಲ್ ಸೂಪರ್ವೈಸರ್ ಏನಿದೆ ಅದಕ್ಕೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಡಿಗ್ರಿ ಅಂದರೆ ಇಂಜಿನಿಯರಿಂಗಲ್ಲಿ ಡಿಗ್ರಿ ಮಾಡಿರಬೇಕು. ಕೆಮಿಕಲ್ ಟೆಕ್ನಾಲಜಿ ಏನಿದೆ ಅದರಲ್ಲಿ ಇಂಜಿನಿಯರಿಂಗ್ ಮಾಡಿರಬೇಕು, ಅಥವಾ ಡಿಗ್ರಿ ಇನ್ನು ಮೆಟಲಜಿಕಲ್ ಇಂಜಿನಿಯರ್ ಇದರಲ್ಲಿ ಡಿಗ್ರಿಯನ್ನು ಮಾಡಿರಬೇಕಾಗುತ್ತೆ. ಇನ್ನು ಸೆಕೆಂಡ್ ಪೋಸ್ಟ್ ಕೆಮಿಕಲ್ ಆ್ಯಂಡ್ ಮೆಟಲಜಿಕಲ್ ಅಸಿಸ್ಟೆಂಟ್ ಏನಿದೆ ಅದಕ್ಕೆ ಬಿ ಎಸ್ ಸಿಯಲ್ಲಿ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸನ್ನು ಸ್ಟಡಿ ಮಾಡಿರಬೇಕು. ಅಂಥವ್ರಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಯಾರಿಗಾದರೂ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಏನಾದರೂ ಆಸಕ್ತಿ ಇದ್ದರೆ ಮತ್ತು ಇಂಜಿನಿಯರಿಂಗ್ ಏನಾದರೂ ಮುಗಿಸಿದರೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.